ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಒಂದ್ರಿಂದ ಒಂದು ನೋವು ನನಗೆ ಸುತ್ಕೊಂತ ಇದ್ದಾವೆ. ಆ ಈ ಸೊಂಟ ನೋವು, ಮಂಡಿ ನೋವು ಬೇರೆ, ಅದ್ರಾಗೆ ಇವಾಗ ಬೇರೆ ಆ ಎಣ್ಣೆ ಕುಡ್ದಿದ್ಕು ಅದಕ್ಕೂ ಬೇದಿ. ಅಯ್ಯೋ ಥು, ಆಲೇನೆ ಒಂದು 7-8 ಸಲ ಹೋಗಿ ಬಂದಿದ್ದೀನಿ. ಸೊಂಟ ನೋವು ಅದಕ್ಕೂ ಓಡಾಡಕ್ಕೂ ಆಗಲ್ಲ, ಜಲ್ದು. ಯಪ್ಪ ದೇವ್ರೇ, ಎಂಥ ಶತ್ರುಗಳಿಗೂ ಬೇಡಪ್ಪ ಇಂಥ ಕಷ್ಟ ದೇವ್ರೇ. ಅಯ್ಯೋ ನನ್ನ ಬೇದಿ ವಾಸಿ ಆಗಂಗೆ ಮಾಡಪ್ಪ ಜಲ್ದು. ಯಪ್ಪ ತಿಪ್ಪೆಗೂ ಮನೆಗೂ ಓಡಾಡಿ ನನಗಂತೂ ಕೈ ಕಾಲೆಲ್ಲ ಬಿದ್ದೋಗಿ ಸುಸ್ತಾಗ್ತೈತಿ. ಒಳಕ್ಕೆ ಹೋಗಿ ಮನಿಕೆ ಮನ ಅಂತಂದರೆ ತಿರುಗಿ ಅಲ್ಲಿ ಬೇದಿ ಆಗುತ್ತೋ, ತಿರುಗಿ ಒಳಗಿಂದ ಹೊರಕ್ಕೆ ಬರೋ ಅಷ್ಟಲ್ಲಿ ಆಮೇಲೆ ಬೇಡ. ಆಮೇಲೆ ಮನೆಗೆಲ್ಲ ಗಲೀಜಾದ್ರೆ ಈ ಆಹಾರಪ್ಪ. ಇಲ್ಲೇ ಮನಿಕೆ ಮನ ಅಂತಂದರೆ ಆ ಕಿವುಡಜ್ಜಿದ್ ಬೇರೆ ಕಾಟ. ಏನಾದರೂ ನಾನು ಇಲ್ಲಿ ಮನಿಕೊಂಡ್ರೆ ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ, ಸುಸ್ತಾಗಿರೋದಕ್ಕೂ ಅದಕ್ಕೂ. ಆಮೇಲೆ ಆ ಕಿವುಡಜ್ಜಿ ಚಟ್ಟಕ್ಕೆ ನನ್ನ ಚಟ್ಟದ ಮ್ಯಾಕೆ ಏರಿಸಿ ತಗೊಂಡೋಗಿ ಗುಂಡೆಕಾಕಿ ಮುಚ್ಚಿಬಿಡ್ತಾಳೆ. ಓದ್ಸಲನೇ ನಾನು ನನ್ನ ಮಗನೂ ಬೇದಿಯಾಗಿ ಮನಿಕೊಂಡಿದ್ದಾಗ ಚಟ್ಟದ ಮ್ಯಾಕೆ ಮನಗಿಸಿದ್ಲು. ಹೆಂಗೆಂಗೋ ಇನ್ನು ಓದ್ಕೊಂಡು ಹೋಗಿರ್ಲಿಲ್ಲ, ಆವಾಗಲೇ ಎಚ್ಚರ ಆಯ್ತು. ಇಲ್ಲ ಅಂದಿದೆ ನಮ್ಮನ್ನ ತಗೊಂಡೋಗಿ ಜೀವ ಸಮೇತನ ಸಮಾಧಿ ಮಾಡಿಬಿಟ್ಟಿರೋಳು ಗುಂಡೆಕಾಕಿ ಮುಚ್ಚಿ. ಏನ್ ಮಾಡೋದೀಗ? ಶಾನೆ ಹೊತ್ತಿನ ತಕ್ಕ ಕುಕ್ಕೊಂಡಿರಕ್ಕೂ ಆಗ್ತಿಲ್ಲ, ಮನಿಕೆ ಮಕ್ಕೂ ಆಗ್ತಿಲ್ಲ ಅಂತ ಸ್ಥಿತಿ ಬಂದ್ಬಿಡ್ತಲ್ಲಪ್ಪ. ಆ ಪಂಡಿತ್ರಿ ಹೆಂಗೋ ಅತ್ಲಾಗೆ ಎಣ್ಣೆ ಕೊಟ್ಟಿದ್ರು ದುಡ್ಡು ತಗೊಂಡು ಆ ಎಣ್ಣೆ ಹಚ್ಕೊಂಡಿದ್ರೆ ಸೊಂಟ ನೋವು ಕಮ್ಮಿ ಆಗೋದು. ಈಗ ಆ ಭಾಗ್ಯಮ್ಮ ಹೇಳಿಳು ಅಂತ ಹೇಳಿ ನಾನು ಎಣ್ಣೆ ಎಲ್ಲ ಕುಡಿದ್ಬಿಟ್ಟೆ. ಈಗ ಎಣ್ಣೆ ಕುಡ್ದಿದ್ದಕ್ಕೆ ಬೇದಿ ಬೇರೆ ಶುರುವಾಗೈತೆ, ಸೊಂಟ ನೋವು. ಅಯ್ಯೋ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಮನೆ ಕೆಮ್ತೀನಿ. ಜಾಸ್ತಿನ ನಿದ್ದೆ ಮಾಡಲ್ಲ. ಒಂದು ಸ್ವಲ್ಪ ಎಚ್ಚರವಾಗಿ ಇರ್ತೀನಿ. ಅಯ್ಯೋ ಕಣ್ಣು ಮುಚ್ಚಂಗೆ ಆಗ್ತೈತಿ. ಕಣ್ಣು ಮುಚ್ಚಿರಿ ಹಾಕಿ ಉಡಜ್ಜಿ ಬಂದು ಎಲ್ಲಿ ಮಣ್ಣಕ್ಕಾಕಿ ಮುಚ್ತಾಳೋ ಸತ್ಯವಳೆ ಅಂತಾನ ಭಯವಾದಂಗೆ ಆಗ್ತೈತಿ. ಈ ನಾಗನೂ ಬರಲಿಲ್ಲ, ಈ ಗಂಗಿನೂ ಬರಲಿಲ್ಲ, ಯೋಟತ್ತಾತು. ಇದ್ಯಾಕೆ ಸಾಕಮ್ಮ ಹಿಂಗ್ ಮನಿಕೊಂಡವಳು? ಹೊರಗೆ ಏನಾಗೈತಿ ಇವಳಿಗೆ? ಸಾಕಮ್ಮ ಯಾರು ಕಿವುಡಜ್ಜಿ, ನಾನಿನ್ನ ಸತ್ತಿಲ್ಲ. ಹೋಗು ನಾನು ಸುಮ್ಮನೆ ಮನಿಕೊಂಡಿರೋದಿಲ್ಲ, ಸುಸ್ತಾಗೈತಿ ಅಂತಾನ. ಹೋಗು ನೀನು. ಆಮೇಲೆ ನೀನು ಚಟ್ಟ ಓದ್ಕೊಂಬಂದಿಯ. ಅಯ್ಯೋ ಸಾಕಮ್ಮ, ಇದ್ಯಾಕೆ? ನಾನು ಕಣಿ ರಂಗಮ್ಮ, ಕಿವುಡಜ್ಜಿ ಅಲ್ಲ. ಅದ್ಯಾಕೆ ಹೆಂಗ್ ಗಾಬರಿ ಆಗ್ತಾ ಇದ್ಯಾ? ನೀನಾ? ನಾನು ಎಲ್ಲಿ ಕಿವುಡಜ್ಜಿ ಬಂತೋ ಏನೋ ಅಂತ ಹೇಳಿ ಗಾಬರಿ ಆಗ್ಬಿಟ್ಟಿದ್ದೆ. ಅಯ್ಯಯ್ಯಪ್ಪ, ಇಲ್ಲಿ ಮನೆ ಕಂಡ್ರು ನನಗೆ ನೆಮ್ಮದಿ ಇಲ್ವಲ್ಲಪ್ಪ. ಕಣ್ ತುಂಬ ನಿದ್ದೆ ಮಾಡಕ್ಕೂ ಆಗ್ತಿಲ್ಲ. ಆ ಕಿವುಡಜ್ಜಿ ಬಂದ್ರೆ ನಿನಗೇನೆ ಮಾಡುತ್ತೆ? ಏನು ಮಾಡುತ್ತೆ ಅಂಬೋದು ನಿನಗೇನು ಗೊತ್ತಿಲ್ವೇನೆ? ಓದ್ಸಲ ನನಗೂ ನನ್ನ ಮಗುಗೂ ಬೇದಿಯಾಗಿ ಸುಸ್ತಾಗಿ ಮನೆ ಕಂಡಿದ್ವಲ್ಲ, ಸಾವುಕಾರ ದೇವ್ರು ಮಾಡಿದಾಗ ಚೆನ್ನಾಗಿ ತಿಂದು ಸುಸ್ತಾಗಿದ್ವಿ ಅಂತೇಳಿ ನಾವು ಚೆನ್ನಾಗಿ ನಿದ್ದೆ ಹತ್ತಿದ್ವಿ. ಕಿವುಡಜ್ಜಿ ನೋಡಿದ್ರೆ ಸತ್ತಿದೀವಿ ಅಂದ್ಕೊಂಡು ಚಟ್ಟಕ್ಕೆ ನಮ್ಮನ್ನ ಮನಗಿಸಿಲ್ವ, ಚಟ್ಟ ತಕೊಂಬಂದು. ಅದಕ್ಕೆ ಈ ಸಲನೂ ನನಗೆ ಬೇದಿ ಆಗ್ತೈತಿ, ಸುಸ್ತಾಗೈತೆ. ಅದಕ್ಕೆ ಮನೆ ಕಂಡಿದ್ದೆ. ಈಗ ಎಲ್ಲಿ ತಿರ್ಗ ಕಿವುಡಜ್ಜಿನೇ ಬಂತೋ ಏನೋ ಅಂತೇಳಿ ಗಾಬರಿ ಆಗೋತು. ಅದಕ್ಕೆ ಗಾಬರಿ ಆದ ನೀನು, ಕಿವುಡಜ್ಜಿ ಬಂದ್ಲೇನೋ ಅಂತ ಹೇಳಿ. ಕಣೆ ರಂಗಕಯ್ಯ, ಸರಿ ನೀನ್ ಯಾಕೆ ಕೂಲಿ ಹೋಗಿಲ್ವ ನೀನು? ನಾನು ಇರ್ಲಿಲ್ಲ ಊರಾಗಿ, ನಮ್ಮ ಅಮ್ಮನ ಊರಿಗೆ ಹೋಗಿದ್ದೆ. ಒಂದು 6 ಆತು ನಾನು ಊರಿಗೆ ಹೋಗಿ ಇವತ್ತು ಬಂದೆ. ಇವತ್ತು ಇಲ್ಲಿ ನಿನ್ ಬಾಗಲಾಗ ಯಾಕೆ ನೀನ್ ಮನೆ ಕಂಡಿದ್ ನೋಡಿನಲ್ಲ, ಯಾಕೆ ಹಿಂಗ್ ಮನೆ ಕಂಡು ಒಳಗೆ ಕೇಳೋಣ ಅಂತ ಬಂದೆ. ನೀನ್ ನೋಡಿರೆ ಕಿವುಡಜ್ಜಿ ಅನ್ಕೊಂಡು ಎದ್ರಿಕೆಂತ ಇದೆಯಲ್ಲೇ. ಎತ್ಕೂಕ ಊರಿಗೆ ಹೋಗಿದ್ದೇನು? ನಾನೆಲ್ಲನ ಲಸ್ಮಕ್ಕ ಹೊಲ್ದಕ್ಕೆ ನೀನು ಕೂಲಿ ಹೋಗಿದ್ದೇನು ರಾಗಿ ತೆನೆ ಕೊಯ್ಯಕ್ಕೆ? ನೀನು ರಾಗಿ ಇಸ್ಕೊಂಬರಕ್ಕೆ ಹೋಗಿರ್ತೀಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂದ್ರೆ ಲಸ್ಮಕ್ಕ ರಾಗಿ ಕೊಡ್ತಿದ್ದಾಳೆ ಕೂಲಿಯರ್ಗೆಲ್ಲರಿಗೂ? ಕಣೆ ರಂಗಮ್ಮ, ನಾನು ಸೊಸೆನೂ ಹೋಗಿವಳೆ ರಾಗಿ ಇಸ್ಕೊಬತ್ತೀನಿ ಅಂತಾನ, ಇನ್ನ ಬರಲಿಲ್ಲ. ಎದ್ದಾಗಿಂದ ಒಟ್ಟಿಗೆ ಆತು ಇಲ್ಲ, ಬೇದಿಯಾಗಿ ಸುಸ್ತಾಗ್ತೈತಿ, ಮಾತಾಡಕ್ಕೂ ಆಗ್ತಿಲ್ಲ. ಏನು ಮಾಡ್ತೀಯ ಹೇಳು? ಅಯ್ಯಪ್ಪ, ಯಾತನ ಯಾತನ ಮಾಡಿದ್ರೆ ಅನ್ನ ಸಾರು ಯಾತನ ಒಂದಿಟ್ಟು ಇಕ್ಕೆ ಕೊಡಿ. ನನಗಂತೂ ಹೊಟ್ಟೆ ಅಷ್ಟು ಸಹಾಯಂಗಾಗ್ತೈತಿ. ಬೇದಿ ಆಗ್ತೈತಿ ಅಂತೀಯ? ಹೋಗಿ ಪಂಡಿತಾಗೆ ಯಾತನ ಔಷಧಿ ತಿಂದು ಬರೋಕ್ಕಾಗಲ್ವಾ? ಎದ್ದೋಗಿ ತಿಂದು ಬರಗು. ಬೇದಿ ಅಂತ ಹೇಳಿ ಇಲ್ಲೇ ಮನೆ ಕಂಡಿದ್ದೆ, ಬೇದಿ ಕಮ್ಮಿ ಆಗುತ್ತಾ? ಅಯ್ಯೋ ಪಂಡಿತರ ತಗ ಹೋಗಕ್ಕೆ ನನ್ನ ತಗೆಲ್ಲೈತಿ ದುಡ್ಡು. ಸೊಂಟ ನೋಯ್ತಿತ್ತು ಅಂತ ಹೇಳಿ ಹೋಗಿ ನನ್ನ ಸೊಸೆ ತಗೆ ದುಡ್ಡು ಇಸ್ಕೊಂಡು ಹೋಗಿ ಅದು ಯಾತ ಔಷಧಿ ಕೊಟ್ಟಿದ್ರು ಪಂಡಿತರು, ಅದನ್ನ ಇಸ್ಕೊಂಬಂದಿದ್ದೆ. ಆ ಭಾಗ್ಯಮ್ಮ ಅವಳು ಹೇಳಿಳು, ಇದು ನೋಟು ಕುಡಿದ್ಬಿಡು, ಒಂದೇ ದಿವಸಕ್ಕೆ ನಿನ್ನ ಸೊಂಟ ನೋವು ವಾಸಿ ಆಗುತ್ತೆ ಅಂತಾನೆ. ನಾನು ನಿಜ ಇರ್ಬೋದೇನೋ ಅಂತ ಹೇಳಿ ಕುಡಿಯೋಣ ಅಂತೇಳಿ ಕುಡಿದ್ರೆ ಅದು ನೋಡಿದ್ರೆ ಬೇದಿಗೆ ಕೆಣೈತಲ್ಲೇ ರಂಗಮ್ಮ. ಈಗ ಪಂಡಿತ ತಕ್ಕ ಹೋದ್ರು ನನಗೆ ಔಷಧಿ ಕೊಡಲ್ಲ ಅವರು, ದುಡ್ಡು ಕೊಡ್ಬೇಕು ಮೊದಲು ಅಂತಾನ. ಅಯ್ಯಪ್ಪ, ಎಲ್ಲಿಂದ ತರನ ದುಡ್ಡ? ಇಂಥಗೇನಾದ್ರು ಇದ್ರೆ ಕೊಡ್ತೀನಿ, ನಾನು ಸೊಸೆ ಬಂದಾಗ ಇಸ್ಕೊಡ್ತೀನಿ. ದುಡ್ಡ ನನ್ನ ತಗೆಲ್ಲಿಂದ ಬರಬೇಕು? ಅದೇನೋ ಹೇಳ್ತಾರಲ್ಲ ಗಾದೇನ, ತಿರ್ಕೊಂಡು ತಿಂಬರ್ನ ಅದೇನೋ ಮಾಡಿರ ಅಂತ ಹಿಡ್ಕೊಂಡು. ಹೋಗು
ನಾನೇನೋ ಹೋಗಿ ತೋರಿಸ್ಕೆವಾಳಮ್ಮ ಅಂತ ಹೇಳಿ ನಾನು ಹೇಳಿದ್ರೆ ನೀನು ನನ್ನೇ ದುಡ್ಡು ಕೇಳ್ತೀಯಮ್ಮ. ನಾನು ತಗೇನು 1 ರೂಪಾಯಿ ಇಲ್ಲಮ್ಮ. ನಾನು ಇನ್ನು ಇವಾಗಿನ ಊರಿಂದ ಬಂದಿದ್ದೀನಿ. ನಿನ್ನ ಯಾಕ ಬಾಗ್ಲಾಗೆ ಮನಿಕೊಂಡಿದ್ದಲ್ಲ ಅದಕ್ಕೆ ಏನಾಯ್ತು ಅಂತ ಹೇಳಿ ಕೇಳೋಣ ಅಂತ ಬಂದೆ ಅಷ್ಟೇನೆ. ದುಡ್ಡು ಇಲ್ದಿದ್ರೆ ಹೊಟ್ಟೆ ಹೊತ್ತು ಯಾತನ ಒಂದಿಷ್ಟು ಒಂಬಕ್ಕಾದ್ರೂ ತಂದ್ಕೊಡಿ. ಒಂಬಕ್ಕೂ ಇಲ್ಲ ಎಂತದ್ದು ಇಲ್ಲ. ಹೋಗಿ ನಾನು ಇನ್ನು ಇವಾಗಿನ ಊರಿಂದ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಒಂಬಕ್ ಬೇರೆ ತಂದಿಕ್ಬೇಕಂತ ಇವಳಿಗೆ. ಒಂದಿಟ್ಟು ಮುದ್ದೆನೋ ಅನ್ನನೋ ಯಾತನ ಇದ್ರೆ ತಂದಿಕ್ಕು ಅಂತ ಹೇಳಿರಿ. ಯಾತು ಇಲ್ಲ ಅಂತಾಳೆ. ಹೋಗು, ದುಡ್ಡು ಕೊಡಕ್ಕಾಗಲ್ಲ ನಿನ್ ಕೈಲಿ, ಒಂಬಕ್ಕೂ ಒಂದು ತೂತ್ ಮುದ್ದೆನೂ ತಂದಿಕ್ಕಾಗಲ್ಲ ಅಂದ್ಮೇಲೆ ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ? ಸುಮ್ಮನೆ ಮುಚ್ಕೊಂಡು ಹೋಗು ನಿಮ್ಮ ಅಂತಕ್ ನೀನು. ನಾನು ಹೆಂಗಾದ್ರೂ ಇರ್ತೀನಿ. ಏನೇ ಸಾಕಮ್ಮ ಹಿಂಗ್ ಮಾತಾಡ್ತೀಯಾ? ನಿನ್ಗೆ ಸರಿಯಾಗಿ ಆಗೈತಿ. ಇನ್ನಾಗ್ಬೇಕು ನಿನ್ಗೆ ಬೇದಿ ನಿಲ್ಬಾರ್ದು ಹಂಗಾಗ್ಬೇಕು. ಏನೋ ಮನಿಕೊಂಡವಳಲ್ಲ ಪಕ್ಕದ ಮನೆಯವಳು ಅಂತೇಳಿ ವಿಚಾರ್ಸಕ್ ಬಂದ್ರೆ ನನ್ನೇ ಮುಚ್ಕೊಂಡು ಹೋಗು ಅಂತೀಯ. ಬೇದಿಯಾಗಿ ಕಿತ್ಕೊಂಡು ಎದ್ದಳಕ್ಕಾಗ್ಬಾರ್ದು. ಅಲ್ಲೇ ಮನೆಗೆ ತಗೆ ಮಾಡ್ಕೋಬೇಕು 1 2 ಎಲ್ಲಾನ. ಅಂತ ಪರಿಸ್ಥಿತಿ ಬರ್ಬೇಕು ನಿನ್ಗೆ. ಹಿಂಗೆಲ್ಲ ಇಷ್ಟೆಲ್ಲ ಆಗಿದ್ರು ನೀನ್ ದೌಲತ್ ಮಾತ್ರ ಬಿಡಲ್ವಲ್ಲ ನೀನು. ನನಗೆ ಯಾಕೆ ಬರುತ್ತೆ ಅಂತ ಪರಿಸ್ಥಿತಿ? ಹೋಗಿ ಮುಚ್ಕೊಂಡು ಹೇಳಕ್ ಬಂದ್ಬಿಟ್ಲು. ಅಲ್ಲ ಒಂದು ತುತ್ತು ಮುದ್ದೆ ಇಕ್ಕ ಯೋಗ್ಯತೆ ಇಲ್ಲ, ಬಂದ್ಬಿಟ್ಲು ಇಲ್ಲಿ ದೊಡ್ಡದಾಗಿ ಹೇಳಕ್ಕೆ. ಹೋಗು ನಿನ್ ಕೆಲಸ ನೀನ್ ನೋಡ್ಕೊಂಡು. ನಿನಗೆ ಯಾಕೆ ಇಕ್ಬೇಕು? ದಂಟ್ ಪಿಂಡ ಬಿದ್ದಂಗೆ ಬಿದ್ದಿದ್ಯಲ್ಲ. ನೀನ್ ಎಂದಾದ್ರೂ ಯಾರ್ಗನ ಯಾತನ ಕೊಟ್ಟಿದ್ದೇನೆ? ನಿನಗೆ ಯಾಕೆ ಇಕ್ಬೇಕು? ಪಾಪ ಹೆಂಗ ಸೊಸೆ ಬಂದಿರೋದಕ್ಕೆ ಕೂಲಿ ಹೋಗಿ ಮಾಡಿಕ್ತೈತಿ. ಇಲ್ದಿದ್ರೆ ಅದು ಇರ್ತಿರ್ಲಿಲ್ಲ ನಿನಗೆ. ಭಿಕ್ಷೆ ಬೇಡ್ಕೊಂಡು ತಿನ್ಬೇಕಾಗಿತ್ತು ಇವಾಗ ನೀನು ಅವಳು ಇಲ್ದಿದ್ರೆ. ಯಾಕಂಗಕ್ಕಯ್ಯ, ಯಾಕೆ ಏನಾಯ್ತು? ಯಾಕೆ ಹಂಗ್ ಬೈತಾ ಇದೀನ ಮತ್ತೇನ? ಅಲ್ಲ ನೋಡೆ ಗಂಗಿ, ನಿಮ್ ಮತ್ತೆ ಯಾಕ ಬಾಗ್ಲಾಗೆ ಮನಿಕೊಂಡವಳಲ್ಲ ಯಾಕೆ ಅಂತ ವಿಚಾರ್ಸೋಣ ಅಂತ ಬಂದ್ರೆ ನನ್ನೇನೆ ಮುಚ್ಕೊಂಡು ಹೋಗು ಅಂತ ಜೋರ್ ಮಾಡ್ತಾಳೆ. ಅಲ್ಲ ಬೇದಿ ಆಗ್ತೈತಿ ಅಂದ್ಲು. ಅದಕ್ಕೆ ಪಂಡಿತರ ತಕ್ಕ ಹೋಗಿ ಅಂತಂದ್ರೆ ದುಡ್ಡಿಲ್ಲ, ದುಡ್ಡು ಕೊಡು ಹೋಗ್ತೀನಿ ಅಂತಾಳೆ. ದುಡ್ಡು ಇಲ್ಲ ಅಂತಂದ್ರೆ ಒಂದಿಟ್ಟು ಮುದ್ದೆನೋ ಅನ್ನನೋ ತಂದಿಕ್ಕು ಒಟ್ಟಸ್ತೈತಿ ನನಗೆ ಅಂತಾಳೆ. ನಾನು ಇನ್ನು ಊರಿಂದ ಇವಾಗ ಬಂದಿದ್ದೀನಿ, ಯಾತು ಮಾಡಿಲ್ಲ ಕಾಣೆ ಅಂತಂದ್ರೆ ದುಡ್ಡನ್ನು ಕೊಡಕ್ಕಾಗಲ್ಲ, ಒಂಬಕ್ಕೂ ಇಕ್ಕಾಗಲ್ಲ ಅಂದ್ಮೇಲೆ ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ಮುಚ್ಕೊಂಡು ಹೋಗು ಅಂತ ನನ್ನ ಹೆಂಗ್ ರೇಗ್ತಾಳೆ ನೋಡಿ ಇವಳು. ಎಂತ ದಿಮಾಕ್ ಐತಿ ನಿಮ್ಮ ಅತ್ತಿಗೆ. ಅದಕ್ಕೆ ಮತ್ತಿಗೆ ಸರಿಯಾಗಿ ಆಗೈತಿ, ದೇವ್ರು ಸರಿಯಾಗಿ ಮಾಡ್ಯಾನ ಇವಳಿಗೆ. ಹಂಗೆ ಕಂಡ್ರಂಗಕ್ಕಯ್ಯ, ನಮ್ಮ ಅತ್ತಿಗೆ ಇಷ್ಟೆಲ್ಲ ಆದ್ರೂ ಒಂದಿಷ್ಟು ಬುದ್ಧಿನೇ ಇಲ್ಲ. ಅಲ್ಲ ಏನೋ ಭಾಗ್ಯಕ್ಕಯ್ಯ ತಮಾಷೆಗೆ ಹೇಳಿದ್ನ ನಿಜ ಅನ್ಕೊಂಡು ಕುಡ್ದಿರೋದ್ ನೋಡ ಎಣ್ಣೆನ ಸೊಂಟ ಕಚ್ಕೊಂಬದ. ಇನ್ನ ಅದು ಎಷ್ಟು ದಿನ ಆಗುತ್ತೋ ಏನೋ ಸರಿಯಾಗಕ್ಕೆ. ನನಗೇನೇ ಗೊತ್ತಿತ್ತು, ನನಗೆ ಸೊಂಟ ನೋವು ಮಂಡಿ ನೋವು ವಾಸಿ ಆದ್ರೆ ಸಾಕಪ್ಪ ಜಲ್ದು ಹೋಮಂಗಾಗಿತ್ತು. ಅವಳು ಹಂಗೆ ಹೇಳಿಡಲ್ಲ, ನನಗೂ ಹಂಗೆ ಅನ್ನಿಸ್ತು. ಹೊಟ್ಟೆ ಕುಡಿದ್ರೆ ಜಲ್ದು ವಾಸಿ ಆಗುತ್ತೇನೋ ಒಂದೇ ದಿವಸಗೆ ಅಂತ ಹೇಳಿ ಅದಕ್ಕೆ ಕುಡಿದ್ಬಿಟ್ಟೆ. ಆದ್ರೆ ಕುಡಿದ್ಮೇಲೆ ಹಿಂಗೆ ಬೇದಿಗೆ ಮುತ್ತೆ ನನಗೇನೇ ಗೊತ್ತಿತ್ತು ಗಂಗಿ. ಹೋಗಿ ಒಂದಿಟ್ಟು ಯಾತನ ಮಾಡ್ಕೊಂಬಾರಿ. ಎದ್ದಾಗಿಂದ ಬೇದಿ ಆಗಿ ಹೊಟ್ಟೆಗೆ ಯಾತು ಇಲ್ಲ, ಒಂದು ನೀರು ಸಮೇತ ಇಲ್ಲ. ಹೋಗಿ ಯಾತನ ಮಾಡ್ಕೊಂಬ ಜಲ್ದು. ಅತ್ತೆ ಮುದ್ದೆ ಐತಲ್ಲ ಉಣ್ಣೋಗು ಅದನ್ನೇನೆ. ನನ್ಗೇನೆ ಅಲ್ಲಿಂದ ಇಲ್ಗಾನ ರಾಗಿ ಹೊತ್ಕೊಂಬರೋ ಅಷ್ಟಲ್ಲಿ ಸಾಕಾಗೋತು. ಈಗ ನೀನು ಯಾತನ ಮಾಡ್ಕೊಡು ಅಂತ ಹೇಳ್ತಾ ಇದ್ಯಲ್ಲ. ಹೋಗು, ಯಾರು ಮಾಡ್ತಾರೆ? ಮುದ್ದೆ ಐತೆ ಬೇಕಂದ್ರೆ ಒಂದಿಷ್ಟು ಗೊಜ್ಜ ಯಾತನ ಕಿವಿಸ್ಕೊಂಡು ಉಣ್ಣೋಗ ಅದನ್ನೇನೆ. ಆಮೇಲೆ ರಾತ್ರಿಗೆ ಯಾತನ ಮಾಡ್ತೀನಿ ಉಂಬಿವೆಂತಿ. ನೀನು ಕಿವಿಸ್ಕೊಂಬಕ್ಕಾಗ್ಲಿಲ್ಲ ಅಂತಂದ್ರೆ ನಾನೇ ಕಿವಿಸ್ಕೊಡ್ತೀನಿ. ಒಂದ್ ಸಣ್ಣ ಹೊತ್ತು ಕುಕ್ಕೊಂಡಿದ್ದು ಉಂಬ್ತೀಯಾ? ಮುದ್ದೆನೂ ಗೊಜ್ಜುನು? ಮುದ್ದೆ ಗೊಜ್ಜ ಅದು ಎದ್ದಾಗಿನ ಮುದ್ದೆ ಕಣಿ. ಅದ್ನ್ಯಾರಿ ಉಂಬ್ತಾರೆ? ನುಂಗಕ್ಕಾಗಲ್ಲ, ಕಲ್ಲಿದ್ದಂಗೆ ಆಗಿರುತ್ತೆ ಅದು ಹಾಲೇನಿ. ಬಿಚ್ಚದ ಯಾತನ ಅನ್ನನೋ ಸಾರನೋ ಮಾಡೋಗೆ. ನನ್ನ ಕೈಲಿ ಉಂಬಕ್ಕಾಗಲ್ಲ ಗೊಜ್ಜು ಮುದ್ದೆನ. ಇಲ್ಲ ಕಣೆ ಸಾಕಮ್ಮ, ಅವಳೆ ಪಾಪನ ಸುಸ್ತಾಗಿ ಬಂದಿರಲಿ ಅಂತದ್ರಾಗೆ ಗೊಜ್ಜಾದ್ರೆ ಕಿವಿಸ್ಕೊಡ್ತೀನಿ. ತಂಗಳು ಮುದ್ದೆ ಐತೆ ಉಣ್ಣು ಅಂತಂದ್ರೆ ದೌಲತ್ ಮಾಡ್ತೀಯಲ್ಲಿ. ಹೊಟ್ಟೆ ಆಗಿರಳಾಗಿದೆ, ನೀನು ಸುಮ್ಮನೆ ಉಂಬ್ತಿದ್ದೆ. ಬಿಸೆದ್ ಮಾಡ್ಕೊಡ್ಬೇಕಂತೆ. ಪಾಪ ಅವಳೆ ಸುಸ್ತಾಗಿದ್ದಲ್ಲ, ಒಂದ್ ಸಣ್ಣ ಹೊತ್ತು ಕುಕ್ಕಂಬ್ಲಿ ಅಮ್ಮಂಗಿಲ್ಲ ನಿನಗೆ. ಹೋಗ್ಲಿ ಬಿಡ್ರಂಗಕ್ಕ, ಏನ್ ಮಾಡಕ್ಕಾಗುತ್ತೆ? ಚೆನ್ನಾಗಿಲ್ವಲ್ಲ. ಈಗ ಒಂದ್ ಸಣ್ಣ ಹೊತ್ತು ಕುಕ್ಕೊಂಡಿದ್ದು ಹೆಂಗಿದ್ರು ರಾತ್ರಿಗೆ ಮಾಡ್ಬೇಕಲ್ಲ, ಅದನ್ನ ಇವಾಗ್ಲೇ ಮಾಡ್ತೀನಿ ಅತ್ತ. ಸಾರನು ಮುದ್ದೆ ಅನ್ನ ಸಾರನು ಉಂಬ್ಲಾಳು. ಇನ್ನೇನ್ ಮಾಡಕ್ಕಾಗುತ್ತೆ ಚೆನ್ನಾಗಿಲ್ಲ ಅಂತಂದ್ರೆ. ಹೌದಾ, ಸರಿ ಹೋಗು, ಜಲ್ದು ಮಾಡೋಗಿ ಹೋಗಿ. ಒಂದಿಟ ಅಡ್ಗೆ ಮಾಡಿ ಒಂಬಕ್ಕಿಕ್ಕಿ ಒಂದಿಷ್ಟು ದುಡ್ಡನ್ನು ಕೊಡು. ಹಂಗೆ ಪಂಡಿತರ ತಕ್ಕ ಹೋಗಿ ಈ ಬೇದಿ ನಿಲ್ಲಂಗೆ ಏನಾನ ಔಷಧಿ ಕೊಡ್ತಾರೇನೋ ಹೋಗಿ ಇಸ್ಕೊಬತ್ತೀನಿ. ದುಡ್ಡು ಹೇಳ್ತಾರನತೆ. ನೀನ್ ದಿನಕ್ಕೊಂದು ಎಡವಟ್ ಮಾಡ್ಕೊಂಡ್ ಬತ್ತೀಯ. ಎಲ್ಲಾರ್ಗೂ ನಾನ್ ದುಡ್ಡು ಕೊಡ್ತೀನಿ ಹೇಳು, ಕೂಲಿ ದುಡ್ಡು. ನಾನ್ ತಗಿಲ್ಲಮ್ಮ ದುಡ್ಡು. ಹೋಗು ನೀನು ಕೂಲಿನ. ಯಾರ ತಗನ ಒಂದ್ 10-15 ರೂಪಾಯಿ ಸಾಲನಾದ್ರೂ ಇಸ್ಕೊಡಿ. ನಿನಗಾದ್ರೆ ಕೊಡ್ತಾರೆ, ನಾನು ಕೇಳಿರಿ ಯಾರು ಕೊಡಲ್ಲ. ಅಲ್ಲ ನೀನು ಯಾರ ತಗ್ತಾನೆ ಸಾಲ ಇಸ್ಕೊಂಡು ವಾಪಸ್ ಕೊಡ್ತೀಯ ಹೇಳು? ಅದು ಅಲ್ದೇನೆ ನೀನೇನು ಎಲ್ಲಾನ ಕೆಲ್ಸಕ್ಕೆ ಹೋಗೋಣ ತಿರ್ಗಿಸ್ಕೊಡ್ತಾಳೆ ಬಿಡಪ್ಪ ಅಂಬಕ್ಕೆ. ಅದಕ್ಕೆ ಮತ್ತಿಗೆ ನಿನ್ಗೆ ಯಾರು ಕೊಡಲ್ಲ ನೋಡು. ನೆನ್ನೆ ಬಂದಿರೋ ನಿನ್ ಸೊಸೆನ ನಂಬ್ತಾರೆ ಊರಿನ ಜನ, ನಿನ್ ನಂಬಲ್ಲ. ಇಲ್ಲಿ ಅರ್ಥ ಮಾಡ್ಕೆ ನಿನ್ ಯೋಗ್ಯತೆ ಎಷ್ಟೈತೆ ನಮ್ಮೂರಾಗೆ ಅಂತಾರ. ಹೋಗಿ ಗಂಗಿ ಹೋಗು, ಒಂದಿಟ್ಟು ಮಾಡಿಟ್ಟು ಉಂಡ್ರು ಉಂಬ್ಲಿ. ಇನ್ನೇನ್ ಮಾಡಕ್ಕಾಗುತ್ತೆ? ಸರಿ ಕಂಡಂಗ ಕೈಯ ಮಾಡ್ತೀನಿ ಹೇಳು. ಇನ್ನೇನು ರಾತ್ರಿಗೂ ಮಾಡ್ಬೇಕು, ಅದನ್ನ ಇವಾಗ್ಲೇ ಮಾಡಿ ಒಂಬಕ್ಕೆ ಇಕ್ತೀನತ್ತ. ಇನ್ನೇನ್ ಮಾಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.